ಅನ್ನೋದು ನಾವು ತಿಳ್ಕೊಬೇಕಾಗ್ಯದ. ಅದು ದೊಡ್ಡದು ಮಾಡಲಿ, ಇನ್ನಷ್ಟು ದೊಡ್ಡದು ಮಾಡಿ, ಇನ್ನಷ್ಟು ಮಕ್ಕಳಲ್ಲಿ ಬರುವಂಗೆ. ಮತ್ತು ಕ್ವಾಲಿಟಿ ಎಜುಕೇಷನ್ ಅದು ಭಾಳ ಮಹತ್ವದ. ಅದು ಕೊಡುವಂಥದ್ದು ಆಯ್ತಪ್ಪ ಅಂತಂದ್ರೆ ಸಹಜವಾಗಿ ಸರ್ಕಾರಿ ಶಾಲೆಗಳ ಮೇಲೆ ವಿಶ್ವಾಸ ಮೂಡೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ನಮ್ಮ ಹೋರಾಟಗಾರರು ಇಲ್ಲಿ ನಮ್ಮ ಏನಪ್ಪ ಮುಖ್ಯ ಅಲ್ಲಿ ಟೀಚರ್ ಆದಂಥ ವೀರಣ್ಣ ಮಡಿವಾಳರಿಗೆ ಬೆಂಬಲ ಸೂಚಿಸಿ ಮಧು ಬಂಗಾರಪ್ಪ ಪತ್ರ ಬರೆದಾಗಿರ್ಬೋದು, ಅಥವಾ ಅದೇ ಕಾಲಕ್ಕೆ ನಮ್ಮ ಶಶಿಧರ್ ಕೋಸಂಬೆ ಅವರಾಗಿರ್ಬೋದು ಮಾಡಿದಂಥ ಕೆಲಸ ಭಾಳ ಅಪರೂಪದ್ದು. ಇದೆಲ್ಲದಕ್ಕಿಂತ ಹೆಚ್ಚಿಗೆ ನಾವು ಇವತ್ತು ವೀರಣ್ಣ ಮಡಿವಾಳ ಅವರು ಮಾಡಿದಂಥ ಸಾಹಸಕ್ಕೆ ಮತ್ತು ಹೋರಾಟಕ್ಕೆ ನಾವೆಲ್ಲರೂ ನೈತಿಕ ಬೆಂಬಲ ಕೊಡೋದು ಅಷ್ಟೇ ಅಲ್ಲ, ಆ ಹೋರಾಟದಲ್ಲಿ ಪಾಲ್ಗಾರಾಗೋದು ನಮ್ಮ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಲ್ಲಿ ಸುತ್ತಮುತ್ತಿದ್ದಂಥ ನಿಡುಗುಂದಿ ಸುಂದರವಾದ ಹಳ್ಳಿ ಅಥವಾ ಊರು, ಸುತ್ತಮುತ್ತಿದ್ದಂಥ ಎಲ್ಲ ಜನ ಅದು ಸಪೋರ್ಟ್ ಮಾಡಿ. ಅದ್ರ ರಾಯಬಾಗ ತಾಲೂಕದ ಅದು ಚಿಕ್ಕೋಡಿಯ ಭಾಗದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರ ವಿರುದ್ಧ ಅವರಿಗೆ ಮನವಿ ಸಲ್ಲಿಸೋದು ಅಷ್ಟೇ ಅಲ್ಲ, ಈ ಅಮಾನತ್ತು ತಗಿಸಿ ಆಗುವಂಥ ಕೆಲಸವನ್ನು ಆಗಬೇಕಾಗ್ಯದ. ಜೊತೆಗೆ ಕಟ್ಟಡಗಳು ಮೊದಲ ನಿರ್ಮಾಣ ಆಗಬೇಕಾಗಿದೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ನಮ್ಮ ವೀರಣ್ಣ ಮಡಿವಾಳರ ಮೇಲಿರೋ ಅಮಾನತ್ತು ಅಷ್ಟು ಹಿಂದೆ ಸರಿದಿರ್ಬೋದು ಅಂತ ತಿಳ್ಕೊಳ್ಳೋನು, ಇಲ್ಲ ಅಂದರೆ ಅದು ಆಗಲಿ ಆದಷ್ಟು ಬೇಗನೆ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತಾಡಿದ್ವಿ. ಯಾಕಂದ್ರೆ ರಿಪೋರ್ಟ್ ಯಾವುದೇ ಬರಲಿ, ಯಾವುದೇ ಹಂತದಲ್ಲಿ ಬರಲಿ, ಅದರ ಬದಲಾಗಿ ನಾವಿದ್ದಂಥವರ ಇಲ್ಲೇ ವಿಚಾರ ಮಾಡುವಂಥದ್ದು ಕೆಲಸ ಅದ, ಅದನ್ನು ಜನರಿಗೆ ತಿಳಿಸುವಂಥ ಕೆಲಸ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.